ಏಕೆ ಚಿಂತೆಯ ಮಾಳ್ಕ ಜನನೆ ಸಾಕು ಸೈರಿಸುನೆ ತಾಯಿ ಏಕೆ ಚಿಂತೆಯನೋ ಮದಮುಖರು ತಾಯಿ ಶಿವನ ಗರಿದು ನಿಂದಿ ಪರಾದಾಯಿ ಮದಮುಖರು ತಾಯಿ ಶಿವನ ಗರಿದು ನಿಂದಿ ಪರಾದಾಯಿ ಏಕೆ ಚಿಂತೆಯ ಮಾರ್ಗ ಜನನೆ ಸಾಕು ಸೈರಿಸುನೆ ತಾಯಿ ಏಕೆ ಚಿಂತೆಯನೋ ಪರಾಶಕ್ತಿ ಪರಾಶಕ್ತಿ ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡೋ ಪುಣ್ಯ ಕ್ಷತ್ರಿಯ ಆಗದಂತೆ ಮದಮುಖರಿಗೆ ಮನೆಯಾಯಿತು ತಾಯಿ ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತಿ, ಅದು ನಿನಗೆ ಮುಂದೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಕೇಳಿದೆಯಾ? ಅವರೇ ನಿಮ್ಮ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಸಮಾರಂಭಕ್ಕೆ ಹೋಗುತ್ತಿರುವರು. ಆ ಸಮಾರಂಭವನ್ನು ನೋಡಿಕೊಂಡು ಬರಲು ನನಗೆ ಅಪ್ಪಣೆಯನ್ನು ಕೊಡಿ. ಸುಖಿಸು ಸುಖವಾಗಿ ಶಿವಗಣಾಧೀಶರನ್ನು ಸೇರಿ ಹೋಗಿ ಬಾ ನಂದೇಶ್ವರ, ನಿನಗೆ ಮಂಗಳವಾಗಲಿ. ತಮ್ಮ ಅಪ್ಪಣೆಯಂತೆ ಆಗಲಿ. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆನು. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ನನಗೆ ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗೆಯ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪ ನಡೆಸಿದ ನನ್ನ ತಂದೆ ದಕ್ಷದೇವ, ಆತನ ಮಗಳು ನಾನಲ್ಲವೇ ಶಂಕರ? ಅದು ಯಾರಿಗೆ ತಿಳಿಯುತ್ತಿದೆ ನೀನು ದಕ್ಷದೇವನ ಮಗಳು? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗಿಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ. ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಭೂತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಗಳು ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆ ಮರಿಗಳನ್ನು ಕೊಲ್ಲುತ್ತಿರಲಿಲ್ಲ. ಸತಿ, ನೀನು ದಕ್ಷ ದೇವನ ಮಗಳಾಗಿದ್ದರೆ ಕರೆಸುತ್ತಿದ್ದನ ದಕ್ಷ ಬ್ರಹ್ಮ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ, ಆನ್ನ ತಂದ ದಕ್ಷ ಬ್ರಹ್ಮನಿಗೆ ನೀನು ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಹೇಳುತ್ತಿದ್ದರು. ಅವನೋರ್ವ ರಾಜ ಸದಾಚಾರಿ. ಕಾಡಿನಲ್ಲಿರುವ ದುಷ್ಟ ಮೃಗಗಳಿಗಾದರೂ ಶಾಂತಿ ಉಂಟು, ಉತ್ತದಲ್ಲಿ ವಾಸ ಮಾಡುವ ಸರ್ಪಗಳಿಗೂ ಶಾಂತಿ ಉಂಟು. ಆದ್ದರಿಂದ ತಂದೆ ದಕ್ಷ ಬ್ರಹ್ಮನಿಗಿಲ್ಲ, ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯದಲ್ಲಿ ಏಕೆ ಆ ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡುವ ಸಂಭವ ಉಂಟು, ಮಾತನಾಡಿದರು ಮಹಾದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈ ಬುರುಡೆ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತುಗಟ್ಟಿ ಎಳೆಯುತ್ತಿರುವ ಕಾಲಪಾಶ. ಪಾಶವಾದರೆ ತಂದೆ ಮನೆ ಎಂದರೆ ಚಿಕ್ಕಲ್ಲು ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು. ಬೇಡ ಸತಿ, ಆಟವೇಕೆ ಸತಿ ಕೇಳು ನೀ, ಕುಟಿಲತನವಿದು ನನಗೆ ಆಟವೇಕೆ ಸತಿ ಕೇಳು ನೀ. ಆಟವೇಕೆ ಸತಿ ಕೇಳು ನೀ, ಕುಟಿಲತನವಿದು ಆಟವೇಕೆ ಸತಿ ಕೇಳು ನೀ. ತಾರಾ ಏಕೆ ನೀರ ಜಾತಿ, ಸಾರಾ ಲೇಕೆ ನೀರ ಜಾತಿ, ಸಾರಾ ಲೇಕೆ ನೀರ ಜಾತಿ, ಸಾರಾ ಲೇಕೆ ನೀರ ಜಾತಿ. ಸುವೇಗವನ್ನು ಮನದೊಳು ಕಳೆದು ಆಟವೇ
ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ಋತವೈರತ್ವವನ್ನು ಬೆಳೆಸುತ್ತಿರುವನು ಆ ನಿನ್ನ ತಂದೆ ದಕ್ಷ ಬ್ರಹ್ಮ. ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡ್ತಿರೋ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನ ನೋಯುವುದೆಂದು ಸುಮ್ಮನಿದ್ದೆ. ನಿನ್ನೆಯ ಸತ್ರೆಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ಆ ನಿನ್ನ ತಂದೆ ದಕ್ಷ ಬ್ರಹ್ಮನಿಗೆ. ಏನು ಮನ ಬದಲಾಯಿತು? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆ ಆ ದಕ್ಷ ದೇವನು? ಏನು ಸಂತೋಷ ಪಟ್ಟರೆ ಆ ನಿನ್ನ ತಂದೆ ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿನ್ನಪ್ಪನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠುರದ ನಿರಾರ್ಥಕವಾದ ನನ್ನಲ್ಲಿ ಆರ್ಚಂದಾರ್ಥವಾದ ವೈರತ್ವದ ಮಾತುಗಳನ್ನು ಆಡಿದನು. ತಂದೆ ಮಾತು ಬೇಸಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತೆ ನಿನ್ನೊಡಲ ಭವ್ಯ ಸತ್ರೆಯಾಗ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಂಮಿತ್ರಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ದೈವ ಮಂತ್ರಗಳ ಸುನಾದಕ್ಕೆ ನಿನ್ನ ತಂದೆ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಹುಕ್ಕಿ ಬರುತ್ತಿದ್ದವು. ಆ ಮಂಗಳನಾದವನ್ನು ಮರಮಾಚಿತು. ಸತಿ ಭೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವೂ ನನ್ನನ್ನು ಮೌನವಾಗಿ ಕುಳ್ಳಿರಿಸಿತು ಆ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟೋ ಬರುವುದು. ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ? ಶಕ್ತಿ ಯುದ್ಧ ರಂಗದಲ್ಲಿ ಅರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ತಂದೆ ದಕ್ಷ ಬ್ರಹ್ಮನ ಮಾತೆಂಬ ಅರಿತವಾದ ಹರಗು ಎನ್ನೊಡಲನ್ನು ತಾಯಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದರಾಗ್ನಿಯು ದಕ್ಷನೇ ಬೀಸುವುದು. ಇದನ್ನು ತಿಳಿದ ದಕ್ಷ ಬ್ರಹ್ಮನ ಪೋಷಾಣ ಹೃದಯವನ್ನಾಗಿ ತನ್ನ ಗುರುವಾದ ಪ್ರಭುದೇವನ ಮಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲು ಹೊರಡು ಮಾಡುತ್ತಿದ್ದರು. ಕರ್ಮದನುಬಂಧದ ವಜ್ರಸದಿಂದ ಬಂಧಿತವಾದ ಬ್ರಹ್ಮಾಂಡವನ್ನು ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಸ್ಪಿತ್ತೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತ ಸಾವಿರಾರು ಕರ್ಮ ಬಂದಿದ್ರು ಮುಗಿಲೆಂದು ಪಟ್ಟು ಹಾಕುವಾಗ ಮಾರಣ ಮಹಾಯಜ್ಞವನ್ನು ಉಳುವವರು ಯಾರು? ಮಾರಣ ಮಹಾಯಜ್ಞವನ್ನು ಉಳುವವರು ಯಾರು? ನಾನಲ್ಲವೇ? ಇದನ್ನು ತಿಳಿದರೂ ವಿವೇಕರಾದರ ಆನ್ಯ ತಂದೆ ದಕ್ಷ ಬ್ರಹ್ಮ. ಸ್ವಾಮಿ ಪ್ರಾಣೇಶ್ವರ, ಅವಿವೇಕಿಯಾದ ತಂದೆಗೆ ವಿವೇಕವನ್ನ ಹೇಳಲಾದರೂ ನಾನು ದಕ್ಷ ಲೋಕಕ್ಕೆ ಹೋಗಬಾರದೇನು? ಸತಿ ಸತಿ ದಕ್ಷ ಬ್ರಹ್ಮನಿಗೆ ನಿನ್ನ ಮಾತು ಇದ್ದ ಹಾಗೆ ತೋರುವುದಿಲ್ಲ. ಅಲ್ಲದೆ ಅಲ್ಲಿ ನಿನಗೆ ಹಾಲಿ ತಪ್ಪದು ತಪ್ಪದು ತಪ್ಪದು. ಸ್ವಾಮಿ ಸ್ವಾಮಿ, ತಂದೆ ನಿರಾಕರಿಸಿದರೇನು? ತಾಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಹೇಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಪರಮೇಶ್ವರ, ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಎನ್ನ ಭಾವ ಎನ್ನ ಜೀವ ನೀನೆವೋ ದೇವಾ. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಪರಮೇಶ್ವರ, ಸಕಲ ಸುರರೆಲ್ಲ ಸಾಗುತ್ತಿಹರೈ ಕಾನ ಮೇಳದಲ್ಲಿ ಹೃದಯ ಕಲಕುತ್ತಿದೆ ಎನ್ನ ಕರೆಯುತ್ತಿ ಮಂತ್ರಕೋಶದಲ್ಲಿ. ಸಂತಸ ಎದೆಯಲಿ ಸಂಭ್ರಮ ಕಣ್ಣಲೆ
ಏನು ನಿನಗಾದ ಅಪಜಯವು ನನಗಲ್ಲವೇ? ಮಾತನಾಡು ಸ್ವಾಮಿ. ಮಾನ್ಯ ಮನದಾಸೀನು ಮನಸ್ಸಿಲ್ಲದೆ ಮನ್ನಿಸು. ನಿನ್ನ ಧರ್ಮಪತಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸಿರುವ ರಾಜರಾಜೇಶ್ವರಿ ರಾಜರಾಜೇಶ್ವರಿ ಮಹಾಯಜ್ಞದಲ್ಲಿ ಫಲವಿಲ್ಲ. ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ. ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ. ಮಹಮಧಾಂತ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಹೋಗದಿರುತ್ತಾಯೇ ಹೋಗದಿರುತ್ತಾಯೇ ಅಮ್ಮ. ಸತಿ ದಕ್ಷಿಣ ಮಾಡುತ್ತಿರುವ ಯಜ್ಞಕ್ಕೆ ಹೋಗಬೇಡ. ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು. ಎಚ್ಚರ ಎಚ್ಚರ ಎಚ್ಚರ. ಶಿರ್ವಾಣ್ ನುಡಿತಿರುವ ತಾಂಡವ ಮೂರ್ತಿಯು ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ಮಹಾದೇವನು ನನಗುಂಟೆ ಹಾನಿ ದಕ್ಷ ದೇವರಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ? ಬ್ರಹ್ಮ ವಿಶ್ವಸಿದ ಶರಣಂಟುಗೂಡಿಸ್ತಾನೆ. ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನ ಹೋಗೆಂದು ಹೇಳುತ್ತಿರುವೆಯಾ? ಕೈ ಸನ್ನೆ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನೀಗ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರಂದೀಶ್ವರ ಪ್ರಣೇತಾಯಿ ಅಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳ ಮೊದಲಾದ ಅಷ್ಟ ಮಹಾಕೋಟಿಗಣಾದೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ತಮ್ಮ ಅಪ್ಪಣೆಯಂತೆ ಆಗಲಿ. ಸ್ವಾಮಿ ಪರಮೇಶ್ವರ,